पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಯಾವ ಊರಿದು? ವಿಶಾಖಪಟ್ಟಣ ಆರ್ ಕೆ ಬೀಚಿಗೆ ಬಂದಿದ್ದೀವಿ. ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ. ನರಸಿಂಹ ದೇವರು ದರ್ಶನ ಮಾಡಿಕೊಂಡು ಆರ್ ಕೆ ಬೀಚಿಗೆ ಬಂದಿದ್ದೀವಿ. ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ನನಸಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಇವಾಗ ಫೋಟೋ ತೆಗಿ ಅಲ್ಲ ವಿಡಿಯೋ ರಾಜಮಂಡ್ರಿಗೆ ಬಂದಿದ್ದೀವಿ. ರಾಜಮಂಡ್ರಿಯಲ್ಲಿ ಪ್ರಕಾಶ್ ಗಾರು ನಾಣಗಾರು ಅವರು ಎಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಅಂದರೆ ಅವರ ಸ್ವಂತ ಅವ್ರ ಮಗನಿಗಿಂತ ಹೆಚ್ಚಾಗಿ ನಮ್ಮನ್ನ ಪ್ರೀತಿ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಒಂದೆರಡು ಮಾತು ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಪಾದಯಾತ್ರೆ ಹಾಗೇ ಆಯ್ತು ಸಲ ಪಾದಯಾತ್ರೆ ಒಳ್ಳೆಯದಾಗಿ ಭಗವಂತ 100 ವರ್ಷ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಿ ಆಯ್ತಾ. ಒಳ್ಳೆಯದಾಗಿ ಆಯ್ತು. ಫೋಟೋ ನಿಜವಾಗ್ಲೂ ಹೇಳ್ತೀನಿ ಒಂದು ಮಾತು. ಅಲ್ಲ ಅದು ಖಚಿತವಾಯಿತು ಅದನ್ನು. ಯಾಕಂದರೆ ಇವತ್ತು ಈ ಸುಖ ಶಾಂತಿ ನೆಮ್ಮದಿ ನನಗೆ ಕೊಟ್ಟಿದ್ದೀರ. ಈ ಇದು ಸುಖ ಇದು ಒಂಥರ, ಇದು ಖುಷಿ ಸುಖ ನೆಮ್ಮದಿ ಇದು. ಯಾಕಂದರೆ ಏನು ಟೆನ್ಷನ್ ಬರ್ತಾ ಇಲ್ಲ ಮೈಂಡಲ್ಲಿ, ಅದನ್ನೆಲ್ಲ ಕೊಟ್ಟಿದ್ದೀರ. ಮೈಸೂರು ಅಂದರೆ ರಾತ್ರಿ 7 ಗಂಟೆ ಟೀ ಕೊಡ್ತಾಯಿದ್ದೀವಿ, ಅದು ನೆನಪು. ಮೈಸೂರು ಯಾರು ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ ರಾಯರಿದ್ದಾರೆ ಹತ್ರ ಬಂದು ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನಿಜವಾಗ್ಲೂ ತುಂಬ ಖುಷಿ ಆಯಿತು. ನರಸಿಂಹ ದೇವರು ಗುರು ರಾಘವೇಂದ್ರ ಸ್ವಾಮಿಯವರು ನರಸಿಂಹ ದೇವ್ರನ್ನೇ ಹೋಲಿಸ್ಕೊಂಡಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಇವತ್ತು ನನಗೆ ಇದು ಒಂಥರ ದೊಡ್ಡ ಅದ್ಭುತವಾದಂಥ ಪವಾಡ ಅಂತ ಅನ್ನಿಸ್ತು. ಯಾಕಂದರೆ ಗರ್ಭಗುಡಿ ಒಳಗಡೆ ಕರೆದುಕೊಂಡು ಹೋಗಿ ಇವತ್ತು ಈ ತುಳಸಿ ಮಾಲೆಯನ್ನು ನನ್ನ ಕತ್ತಲು ಹಾಕಿ ಇವತ್ತು ನೀನು ಲೋಕ ಸಂಚಾರಕ್ಕೋಸ್ಕರ ಹೋಗ್ತಾ ಇದೆಯಾ, ಎಲ್ಲರೂ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಇಷ್ಟೆಲ್ಲ ಮಾಡ್ತಾಯಿದೆ ಅಂತೇಳಿ. ಇವತ್ತು ನರಸಿಂಹದೇವರು ಇನ್ನೇ ನನಗೆ ಹೋಗೋದು ತುಂಬ ಹತ್ತಿರ ಇದೆ. ನಾನು ಅಯೋಧ್ಯೆಗೆ ಹೋಗೋದು, ಪಾದಯಾತ್ರೆ ಮಾಡೋದು. ಆ ಮುಖಾಂತರದಲ್ಲಿ ಇವತ್ತು ನರಸಿಂಹದೇವರು ಇವತ್ತು ನನ್ನನ್ನು ಇಲ್ಲಿವರೆಗೂ ಕರ್ಸ್ಕೊಂಡು ಸುಮಾರು ಒಂದು ಎಷ್ಟು 200 ಅಲ್ಲ, ಬೆಂಗಳೂರಿಂದ ಇಲ್ಲಿಗೆ ಎಷ್ಟಾಗುತ್ತೆ? ಬೆಂಗಳೂರಿಂದ 1000 ಬೆಂಗಳೂರಿಂದ 1000 ಕಿಲೋಮೀಟರ್ ವಿಶಾಖಪಟ್ಟಣಂ ಅಂತೇಳಿ. ಪರವಾಗಿಲ್ಲ, ಹತ್ರ ಬನ್ನಿ.
ವಿಶಾಖಪಟ್ಟಣಂ ಅಲ್ಲಿವರೆಗೂ ಬಂದು ನರಸಿಂಹದೇವರು ಮೂಲತಃ ಸ್ಥಾನ ಇಲ್ಲೇ ಅಲ್ಲ, ನರಸಿಂಹದೇವರು ಇಲ್ಲೇ ಮೂಲತಃ ಸ್ಥಾನ, ವರ ನರಸಿಂಹ ಸ್ವಾಮಿ ದೇವಸ್ಥಾನ ಇವತ್ತು ಇಲ್ಲಿವರೆಗೂ ಬಂದು ಅವರ ಅನುಗ್ರಹ ಕೊಟ್ಟಿದ್ದಾರೆ. ದೇವರು ಗುರು ರಾಘವೇಂದ್ರ ಸ್ವಾಮಿಯವರು ಹೇಗೆ ಒಂದು ಭಕ್ತಿಯಿಂದ ನರಸಿಂಹ ದೇವರನ್ನು ಹೋಲಿಸ್ಕೊಂಡಿದ್ದಾರೆ, ಅದೇ ಮುಖಾಂತರದಲ್ಲಿ ಇವತ್ತು ನನ್ನ ಭಕ್ತಿಯನ್ನು ಮೆಚ್ಚಿ ಇವತ್ತು ಇಲ್ಲಿವರೆಗೂ ಕರೆಸ್ಕೊಂಡಿದ್ದಾರೆ ಏನು ಭಗವಂತ ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಖಂಡಿತ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀರಾ. ಖಂಡಿತ ನೀವು ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರನ್ನ ನಂಬಿ ನಾವೆಲ್ಲರೂ ರಾಯಲಾಗಿರೋಣ. ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ನಾನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಕನಸು ನನಸಾಗಲಿ. ಎಷ್ಟೋ ಜನಗಳು ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದರು ಹೇಳಿದ್ರೆ ನೀವು ಹೋಗುವಂಥ ದಾರಿ ಹೂವಿನಂಗೆ ಸಾಗಲಿ ಅಂತ ಹೇಳಿದ್ದೀರಾ. ಖಂಡಿತ ಹೂವಿನಂಗೆ ಸಾಗುತ್ತೆ, ಯಾಕಂದರೆ ನಿಮ್ಮ ಆಶೀರ್ವಾದ ನನ್ನ ಮೇಲಿದೆ. ಇಲ್ಲಿ ಇವತ್ತು ಒಳಗಡೆ ಒಂದು ಗರ್ಭಗುಡಿ ಹೊರಗಡೆ ಬಂದ ಮೇಲೆ ಪ್ರಸಾದವನ್ನು ಕೊಟ್ಟು ಕಾರ್ಲಿಟ್ಟಿದ್ದಾರೆ. ಅದು ನೋಡಿ ಅಲ್ಲಿರ್ತಕ್ಕಂಥ ಒಬ್ಬರು ಅವರು ಇವತ್ತು ನಿಮಗೆ ಯಾಕೋ ನೋಡಿದರೆ ಕೊಡಬೇಕು ಅನ್ನಿಸ್ತಾ ಇದೆ ಅಂತ ಅಂದ್ರನು ಅವರು ಅಂತ ಹೇಳಿ ಆ ಪ್ರಸಾದ ಬಂದು ಕರೆದಿರೋ ಅವ್ರು ಏನು ಅನ್ನಿಸ್ತೋ ಗೊತ್ತಿಲ್ಲ. ಪ್ರಭು ಬನ್ನಿ ಅಂತಂದು ಆ ಪ್ರಸಾದವನ್ನು ಕೊಟ್ಟಿದ್ದಾರೆ. ಅದು ಅದ್ಭುತವಾಗಿ ಒಂದೆರಡು ಹಾಡನ್ನು ಆಡಿದ್ದಾರೆ. ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಹಾಗೆ ತೋರಿಸಲಿ. ಥ್ಯಾಂಕ್ ಯು. ಇದಕ್ಕೆ ಸುಮಾರು 108 kg ಗಂಧವನ್ನು ಹಚ್ತಾರಂತೆ. 108 kg ಪ್ರತಿನಿತ್ಯನೂ 3 ಸತಿ ಹಚ್ಚಿ ಇದನ್ನು ಮಾಡ್ತಾರಂತೆ. ನೂರ 8 kg ಅಲ್ಲ, 108 kg 4 ಸತಿ. ನೋಡಿ, ಇದೇ ಭಗವಂತನ ಪವಾಡ. ಚಂದನ 108 kg 4 ಸತಿ.